ನೋಡ್ಕೊಳ್ಳೋಕ್ ಬಂದಿದ್ದ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಆಗಿದೆ. ಕಲಬುರಗಿಯ ಎಎಸ್ಐ ಆಸ್ಪತ್ರೆಯಲ್ಲಿ ಬೆಚ್ಚಿ ಬೀಳಿಸುವಂತಹ ಒಂದು ಘಟನೆ ನಡೆದಿದೆ. ಆಸ್ಪತ್ರೆಯಲ್ಲಿದ್ದ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಆಗಿದೆ. ಅಪ್ರಾಪ್ತಿಯ ಗ್ರಾಮದ ವ್ಯಕ್ತಿಯಿಂದಲೇ ರೇಪ್ ಆಗಿದೆ. ಆಸ್ಪತ್ರೆಯಲ್ಲಿ ಈ ಆರೋಪಿ ಕ್ಲೀನಿಂಗ್ ಕೆಲಸ ಮಾಡ್ಕೊಂಡಿದ್ದ. ಆಸ್ಪತ್ರೆಯಲ್ಲಿ ಆಗಿರುವಂತಹ ದುರ್ಘಟನೆ ಇದು. ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಈತ ಅಲ್ಲೇ ಕ್ಲೀನಿಂಗ್ ಕೆಲಸ ಮಾಡ್ಕೊಂಡಿದ್ದ. ಇನ್ನೆಲ್ಲ ಒರೆಸೋದು ಗಿರ್ಸೋದು ಮಾಡ್ಕೊಂಡಿದ್ದ. ಹೆಂಗಾಯ್ತು ಏನಾಯ್ತು, ಅಪ್ರಾಪ್ತೆ ಆಸ್ಪತ್ರೆಗೆ ಯಾಕೆ ಬಂದ್ಲು ಅಂತ ಹೇಳ್ತೀವಿ ಕೇಳಿ. ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ತಲೆ ತಗ್ಗಿಸುವಂತಹ ಸುದ್ದಿ ಇದು. ಬೆಚ್ಚಿ ಬೀಳಿಸುವಂತಹ ಸುದ್ದಿ ಇದು. ಹೇಗೆ ಹೆಣ್ಣು ಮಕ್ಕಳಿಗೆ ಯಾವ ಜಾಗವೂ ಸೇಫ್ ಅಲ್ವಾ ಅಂತ ಮತ್ತೊಂದು ಸಲ ಪ್ರಶ್ನೆ ಮಾಡ್ಕೊಳ್ಳುವಂತಹ ಸುದ್ದಿ ಇದು. ಆಸ್ಪತ್ರೆಯಲ್ಲಿದ್ದ ಅಪ್ರಾಪ್ತೆ ಗ್ರಾಮದ ವ್ಯಕ್ತಿಯೇ ರೇಪ್ ಮಾಡಿದ್ದಾನೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಈತನೇ ಆ ಕಲಬುರಗಿಯ ಇಎಸ್ಐ ಆಸ್ಪತ್ರೆಯಲ್ಲಿ ಕ್ಲೀನಿಂಗ್ ಕೆಲಸ ಮಾಡ್ಕೊಂಡು ಇದ್ದ. ಈ ಅಪ್ರಾಪ್ತಿಯ ತಂದೆಗೇನೋ ಹುಷಾರಿರಲ್ಲ. ಪರಿಣಾಮ ISI ಆಸ್ಪತ್ರೆಗೆ ಕರ್ಕೊಂಡ್ಬಂದು ಆತನನ್ನ ಅಡ್ಮಿಟ್ ಮಾಡಿರ್ತಾರೆ. ಮಗಳಿದ್ದಾಳಲ್ಲ ನೋಡ್ಕೊಳ್ತಾಳೆ ಅಂತ ಮಗಳನ್ನ ಬಿಟ್ಟೋದ್ರೆ ಅದೇ ಊರ್ನವನು ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡಿದ್ದಾನೆ. ಆಕೆಯ ಮೇಲೆ ಅತ್ಯಾಚಾರ ಅಥವಾ ರೇಪ್ ಮಾಡಿದ್ದಾನೆ ಆಸ್ಪತ್ರೆಯಲ್ಲಿ. ನೋಡಿ, ವಾರದ ಹಿಂದೆ ISI ಆಸ್ಪತ್ರೆಯಲ್ಲಿ ತಂದೆಗೆ ಆಪರೇಷನ್ ಇತ್ತು. ತಾಯಿ ಪಾಪ ವಿಕಲಚೇತನೆ. ಆ ಕಾರಣ ತಂದೆಯ ಆರೈಕೆಗೆ ಮಗಳನ್ನೇ ಕಳ್ಸಿರ್ತಾರೆ. ಮಗಳು ಆಸ್ಪತ್ರೆಯಲ್ಲಿ ಇರ್ತಾಳೆ. ಆಸ್ಪತ್ರೆಯಲ್ಲಿದ್ದು ತಂದೆಯನ್ನ ನೋಡ್ಕೊಳ್ತಾ ಇದ್ದ ಮಗಳು ಬಾಲಕಿಯನ ವೈದ್ಯಕೀಯ ಕಾಲೇಜಿಗೆ ಈ ಪಾಪಿ ಕಿರಾತಕ ನೀಚ ಕೀಚಕ ವೈದ್ಯಕೀಯ ಕಾಲೇಜಿಗೆ ಕರ್ಕೊಂಡು ಹೋಗಿ ರೇಪ್ ಮಾಡಿದ್ದಾನೆ. ಕಾಲೇಜಿನ ವಿಶ್ರಾಂತಿ ಕೊಠಡಿಯಲ್ಲಿ ಅತ್ಯಾಚಾರ ಎಸಗಿದ್ದಾನೆ. ಕಲಬುರಗಿಯ ವಿವಿ ಠಾಣೆಯಲ್ಲಿ ಫೋಕ್ಸೋ ಕೇಸ್ ದಾಖಲು ಮಾಡಿದ್ದಾರೆ. ಆರೋಪಿ ಸಂಪತ್ ಕಿವಡೇಕರ್ ಈತನ ಹೆಸರು. ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಫೋಕ್ಸೋ ಕೇಸ್ ಹಾಕಿ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಪೊಲೀಸರು. ನೋಡಿ ಏನಾಗುತ್ತೆ ಅಂದ್ರೆ, ಈತ ಅಲ್ಲಿ ಕ್ಲೀನಿಂಗ್ ಕೆಲಸ ಮಾಡ್ಕೊಂಡಿದ್ದ. ಅಂಡ್ ಈತನಿಗೆ ಆಸ್ಪತ್ರೆಯ ಮೂಲೆಯ ಗಂಧ ಗಾಳಿಯೂ ಕೂಡ ಗೊತ್ತಿರುತ್ತೆ. ಆಸ್ಪತ್ರೆಯ ಪಕ್ಕದಲ್ಲೇ ಇದ್ದಂತಹ ಮೆಡಿಕಲ್ ಕಾಲೇಜು, ಅಲ್ಲಿಗೆ ಆಕೆಯನ್ನ ಕರ್ಕೊಂಡು ಹೋಗಿದ್ದಾನೆ. ಏನೋ ಪುಸ್ಲಾಯಿಸಿರ್ತಾನೆ. ಮಾತ್ರೆ ಕೊಡಿಸ್ತೀನಿ ಅಂತನೋ, ನಿನಗೆ ಇಲ್ಲಿ ಗೊತ್ತಾಗಲ್ಲ ಇಲ್ವಾ ಅಂತನೋ, ಅಥವಾ ಮತ್ತೊಂದು ಏನೋ. ಯಾಕಂದ್ರೆ ಊರಿನವನೇ ಆಗಿರೋದ್ರಿಂದ, ಮುಖ ಪರಿಚಯ ಆಗಿರೋದ್ರಿಂದ ಪಾಪ ಮಗು ಇದೆಯಲ್ಲ, ಹೆಣ್ಮಗಳಿದ್ದಾಳಲ್ಲ, ಆಕೆ ಕಣ್ ಮುಚ್ಕೊಂಡು ನಂಬಿರ್ತಾಳೆ ನಮ್ಮೂರಿನ ಅಣ್ಣನೇ ಇವನು ಅಥವಾ ನಮ್ಮೂರಿನ ಅಂಕಲ್ಲೇ ಇವನು, ಏನೋ ಸಪೋರ್ಟ್ ಮಾಡ್ತಾನೆ ಅಂತ. ಈತ ಕರ್ಕೊಂಡು ಹೋಗಿ ಆ ನಂತರ ರೇಪ್ ಮಾಡಿದ್ದಾನೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಶ್ರೀಕಾಂತ್ ನೀಡ್ತಾರೆ. ಶ್ರೀಕಾಂತ್, ಈ ಘಟನೆ ಆಗಿರೋದು ಯಾವಾಗ? ಫೋಕ್ಸೋ ಕೇಸ್ ಆದ್ಮೇಲೆ ವಿಚಾರಣೆ ಆರಂಭ ಆಯ್ತಾ? ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ಶಸ್ತ್ರಚಿಕಿತ್ಸೆ ಒಳಗಾದ ತಂದೆಯ ಆರೈಕೆಗೆ ಬಂದಿದ್ದ ಮಗಳ ಮೇಲೆ ಕಾಮುಕನ ಒಬ್ಬ ಅತ್ಯಾಚಾರ ಎಸಗಿರುವಂತಹ ಘಟನೆ ನಡೆದಿರುವಂತದ್ದು. ನಗರದ ESIC ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗೆ ಈ ಕೃತ್ಯವನ್ನು ಎಸಗಿದ್ದಾನೆ. ಏನು ಸಂಪತ್ ಕಿವಡೇಕರ್ ಎಂಬ ಅತ್ಯಾಚಾರಿ ಯುವತಿಯ ಬಾಲಕಿಯ ಊರಿನವನೇ ಆಗಿದ್ದು, ಆಕೆಯಿಂದ ಸಲಿಗೆ ಬೆಳೆಸಿಕೊಂಡು ತಂದೆಗೆ ಚಿಕಿತ್ಸೆಗೆ ಬಂದಂತಹ ಬಾಲಕಿಯನ್ನ ಕರೆದುಕೊಂಡು ಹೋಗಿ ಅತ್ಯಾಚಾರ ಎಸಗಿರುವುದು ಕಳೆದ 2 ದಿನಗಳ ಹಿಂದೆ ನಡೆದಿರುವಂತದ್ದು. ಸದ್ಯ ಈ ಕುರಿತು ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿದೆ. ಆ ಹೆಣ್ಮಗುನೇ ಬಂದ್ ಹೇಳಿದ್ದ ಅಥವಾ ಘಟನೆ ಬೆಳಕಿಗೆ ಬಂದಿದೆ ಹೇಗೆ? ಇನ್ನು ಘಟನೆ ಕುರಿತು ಬಾಲಕಿಯ ತಂದೆ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಗೆ ದೂರು ನೀಡಿದಾಗ ಪೊಲೀಸರು ಈ ಕುರಿತು ತನಿಖೆಯನ್ನ ಆರಂಭಿಸಿರುವಂತದ್ದು. ಇನ್ನು ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮುಂದುವರಿಸಿರುವಂತದ್ದು ಇದೆ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ.